ವೇದ್ವಾಸ್ ಕಾಮತ್, ಯಾಕೆ ಲೇಟ್ ಆಗ್ತದೆ? ಒಟ್ಟಿಗೆ ಮೀಟಿಂಗ್ ಇತ್ತು. ಎಲ್ಲಿ? ವೇದ್ವಾಸ್ ಕಾಮತ್, ಯಾಕೆ ಲೇಟ್ ಆಗ್ತದೆ? ಒಟ್ಟಿಗೆ ಮೀಟಿಂಗ್ ಇತ್ತು. ಎಲ್ಲಿ? ಇಲ್ಲೇ ಹೊರಗಡೆ. ಹಾಗೆಲ್ಲ, ಯಾಕಂದ್ರೆ ಇಲ್ಲಿ ಅರಗ ಜನ ನೋಡಿ, ಅವ್ರು ವೆರಿ ಸೀನಿಯರ್ ಟು ಯು. ನಿನ್ನ ಹೋದದ್ದು 10 ಗಂಟೆ ರಾತ್ರಿಗೆ, ಬೆಳಿಗ್ಗೆ ನಮ್ಗಿಂತ ಕೂಡ ಬೆಳಿಗ್ಗೆ. ಅದಕ್ಕಾಗಿ ದೊಡ್ಡ ಲೀಡರ್ ಆಗ್ಬೇಕಾ? ನೀವು ಕರೆಕ್ಟ್ ಟೈಮ್ಗೆ ಬರಬೇಕು. ಅದಕ್ಕೆ ಸೀನಿಯರ್ ಹೇಳೋದಲ್ಲ ಅಧ್ಯಕ್ಷರೇ. ಸುರೇಶ್, 1716 ಪ್ರಶ್ನೆ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಉತ್ತರದಲ್ಲಿ ಕೊಟ್ಟದಲ್ಲಿ 2 ವಿಚಾರವನ್ನು ನಾನು ಕ್ಲಾರಿಫಿಕೇಶನ್ ಅನ್ನ ಸಚಿವರ ಹತ್ರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು, ನಾನು ಕೇಳಿದಂಥ ಪ್ರಶ್ನೆಯಲ್ಲಿ ಕಳೆದ 2023-24 ಸಾಲಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ರಾಜ್ಯದಿಂದ ಒಟ್ಟು ಅನುದಾನಗಳು ಎಷ್ಟೆಲ್ಲ ಬೇರೆ ಬೇರೆ ರೀತಿಯಲ್ಲಿ ರಾಜ್ಯದಿಂದ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ಕೇಳಿದೆ. ಅವರು ಬೇರೆ ಬೇರೆ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಕೊಟ್ಟಿದ್ದಾರೆ. ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳೋದು ನನಗೂ ಕೂಡ ಗೊತ್ತಾಗಿದೆ. ಆದರೆ ಒಟ್ಟಾರೆ ಏನು ಅಂತ ಹೇಳಿದ್ರೆ, ಪ್ರಥಮತವಾಗಿ ಕೇಂದ್ರ ಪುರಸ್ಕೃತ ಅಮೃತ್ 2 ಯೋಜನೆ ಅದು ಈಗಾಗಲೇ ಅದರ ಟೆಂಡರ್ ಹಂತದಲ್ಲಿ ಇದೆ. ಇನ್ನೂ ಕೂಡ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಹಾಗಾಗಿ 17-18 ತಿಂಗಳುಗಳಾದರೂ ಕೂಡ ಈ ಕಾಮಗಾರಿಗಳು ಪ್ರಾರಂಭ ಆಗದೇ ಇರುವಂಥದ್ದು ಒಂದು ಬಹಳ ದುಃಖದ ವಿಚಾರ. ಎರಡನೇದು, 15ನೇ ಹಣಕಾಸು ಆಯೋಗದ ಅನುದಾನವನ್ನ ಪ್ರತಿ ವರ್ಷದ ಹಾಗೆ ಅದು ಬಂದಿದೆ. 15ನೇ ಹಣಕಾಸು ಮತ್ತು SFC ಬರ್ತಾ ಇದೆ. ಆದರೆ ಇನ್ನೊಂದೀಗ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2ನೇ ಹಂತದ ಒಂದು ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಆದರೆ ಅಲ್ಲಿಂದ ಮಹಾನಗರ ಪಾಲಿಕೆ ಈ ಕೌನ್ಸಿಲಲ್ಲಿ ಇಟ್ಟು ಈಗ ಸರ್ಕಾರಕ್ಕೆ ಅದನ್ನ ಕಳಿಸ್ಕೊಡಲಾಗಿದೆ. ತಕ್ಷಣ ಅದನ್ನೊಂದು ಟೆಂಡರ್ ಕಟ್ಟಲಿಕ್ಕೆ ಅನುಮತಿ ಕೊಟ್ಟರೆ ಅದನ್ನು ಕೂಡ ನಾವು ಕೈಗೆತ್ತಿಕೊಳ್ಳಿಕ್ಕೆ ಆಗತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ ಅಧ್ಯಕ್ಷರೇ, ಮಳೆಗಾಲದಲ್ಲಿ ಆದಂಥ ಅನಾಹುತ ತೊಂದರೆಗಳಿಗೆ ಯಾವುದೇ ರೀತಿಯಲ್ಲಿ ರಸ್ತೆ ರಿಪೇರಿಗಳಿಗೆ ಹಣವನ್ನ ಕೊಡಲಿಲ್ಲ. ಅದು ಕೂಡ ಕೊಡಬೇಕು ಅಂತ ಹೇಳುವಂಥದ್ದು ಒಂದು ಬೇಡಿಕೆಯನ್ನು ನಾನು ಸಚಿವರಿಗೆ ಕೊಟ್ಟಿದ್ದೆ. ಆದರೆ ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಅದನ್ನು ನಿಂತಿದೆ ಬಿಟ್ಟರೆ ಅದರ ನಂತರದ ಯಾವುದೇ ರೀತಿಗಳಲ್ಲಿ ಆಗಿಲ್ಲ. ಇದು ಒಂದು. ಎರಡನೇದೊಂದು, ಇದಕ್ಕೆ ಪೂರಕವಾಗಿರುವಂಥದ್ದು, ಈ KDFಯಿಂದ ಈಗಾಗಲೇ ಕಳೆದ ಅವಧಿಯಲ್ಲಿ ಪ್ರಾರಂಭಗೊಂಡಂಥ ಕಾಮಗಾರಿಗಳು ಅಲ್ಲಲ್ಲೇ ನಿಂತಿವೆ. ಅರ್ಧ ಹೊಂಡ ತೆಗೆದು ನಿಂತ ಕಾಮಗಾರಿಗಳು ಸಂಪೂರ್ಣಗೊಳ್ಳಲಾಗದೆ ಕೇಳಿದ್ರೆ ಅವರು ಅಧಿಕಾರಿಗಳು ಮತ್ತು ತೆಗೆದುಕೊಂಡಂಥ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ ನಮಗೆ ಹಣ ಸಿಗ್ತಾ ಇಲ್ಲ, ನಾವು ಅದಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಮಂತ್ರಿಗಳು ವಿಶೇಷವಾಗಿ ಗಮನ, ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಅಲ್ಲಲ್ಲಿ ಹೊಂಡೆಗಳಾದದ್ದು ರಿಸ್ಟೋರೇಷನ್ನ ಅನುದಾನವನ್ನ ಡೈವರ್ಟ್ ಮಾಡಲಾಗಿದೆ ಅಂತ ಹೇಳುವಂಥದ್ದು ಕೂಡ ಮೊನ್ನೆಯ ದಿಶಾ ಮೀಟಿಂಗ್ ನಲ್ಲಿ, ಸಂಸದರ ಮೀಟಿಂಗ್ ನಲ್ಲಿ ಕೂಡ ಚರ್ಚೆ ಆಗಿದೆ. ಹಾಗಾಗಿ 72 ಕೋಟಿಯಷ್ಟು ಅನುದಾನಗಳು ಡೈವರ್ಟ್ ಮಾಡಿದ ಕಾರಣ, ರೆಸ್ಟೋರೇಷನ್ ವರ್ಕ್ಗಳ ಹಣಗಳು ಡೈವರ್ಟ್ ಆದ ಕಾರಣ ಈ ರೆಸ್ಟೋರೇಷನ್ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಕೂಡ ಈಗ ಬಂದಂತ ಮಾಹಿತಿಗಳು. ಅದನ್ನ ಮಂತ್ರಿಗಳು ವಿಶೇಷವಾಗಿ ಗಮನ ಕೊಡಬೇಕು. ನಮ್ಮ ರೆಸ್ಟೋರೇಷನ್ ಹಣ ನಮ್ಮ ಹಕ್ಕು, ನಮ್ಮ ಹಕ್ಕನ್ನ ತೆಗೆದುಕೊಳ್ಬೇಡಿ ದಯವಿಟ್ಟು. ಮಂಗಳೂರಿನ ರೆಸ್ಟೋರೇಷನ್ ಹಣ ಏನಿದೆ ಅದು ಕೂಡ, ಅದರ ಒಟ್ಟಿಗೆ ಜಲಸಿರಿ ಕಳೆದ ಅವಧಿಯಲ್ಲಿ ತೆಗೆದುಕೊಂಡಂತ ಕಾಮಗಾರಿಗಳು ಕೂಡ ನಿಂತು ಹೋಗಿದೆ. ಈ ಜಲಸರಿ ಕಳೆದ ಅವಧಿಯಲ್ಲಿ ತೆಗೆದುಕೊಂಡಂತ ಕಾಮಗಾರಿಗಳು ನಿಂತದ್ದು ಅರ್ಧ ಕಾಮಗಾರಿಗಳಾಗಿ ಸಂಪೂರ್ಣಗೊಳ್ಳದೆ ರಸ್ತೆಯಲ್ಲಿ ಅಲ್ಲಲ್ಲಿ ಕಾಮಗಾರಿಗಳು ಹೊಂಡ ಆಗ್ತಾ ನಿಂತಿರುವಂತದ್ದು ನಾನು ಕಾಣ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರು ಕೂಡ ತಾವು ದಿನನಿತ್ಯ ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ರಿ. ಹೊಂಡ ಆದದ್ದು ರಿಪೇರಿ ಆಗ್ಲಿಕ್ಕಾಗದೆ ತೊಂದರೆಗಳು ಅನುಭವಿಸ್ತಾ ಇದ್ರೆ. ಮಹಾನಗರ ಪಾಲಿಕೆಯಲ್ಲಿ ವರ್ಷಕ್ಕೊಂದು 30 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಣ ಬರುವುದು. ಅದರಿಂದ ಇಡೀ 60 ವಾರ್ಡ್ಗಳಿಗೆ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಹೊಸ ಏನಾದರೂ ಒಂದು ಸ್ಪೆಷಲ್ ಗ್ರಾಂಟ್ ಅನ್ನ ತಾವು ಕೊಡಬೇಕು. ಇದು ಮಂತ್ರಿಗಳ ಹತ್ರ ಅಧ್ಯಕ್ಷರ ಮುಖಾಂತರ ನನ್ನ ಬೇಡಿಕೆ. ಕೊನೆಯದಾಗಿ, ಕಳೆದ ಅವಧಿಯಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 1 ಅದನ್ನ 125 ಕೋಟಿಯ ಕಾಮಗಾರಿಗಳು ತಾವು ನಿಲ್ಲಿಸಿದಿರಿ. ನನ್ನ ಅಧ್ಯಕ್ಷರ ಹತ್ರ ಮುಖಾಂತರ ಮಂತ್ರಿಗಳ ಹತ್ರ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ಆ ನಿಲ್ಲಿಸಿದ ಕಾಮಗಾರಿಗಳು ಅರ್ಧ ನಿಂತಿವೆ, ಸಂಪೂರ್ಣ ಆಗದೆ ಸರಿಸುಮಾರು 60ರಿಂದ 70 ಕೋಟಿ ಕಾಮಗಾರಿಗಳು ನಂದು ಮತ್ತು ಶಾಸಕ ಭರತ್ ಶೆಟ್ಟಿ ಅವರ ಕ್ಷೇತ್ರದ ಕಾಮಗಾರಿಗಳು ನಿಂತದಕ್ಕೆ ಅದನ್ನೊಂದು ಕೈಗೆತ್ತಿಕೊಂಡು ಈ ಹಿಂದೆ ಬಜೆಟ್ ಅಲ್ಲಿ ಇಟ್ಟಂತ ಕಾಮಗಾರಿಗಳದು ಅದು ಅರ್ಧದಲ್ಲಿ ನಿಂತದ್ದು. ಇದು ಎರಡನ್ನ ಕೂಡ ಮಾಡಿಸ್ಕೊಡಿ ಅಂತೇಳಿ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಸಭಾಧ್ಯಕ್ಷರೇ, ನಿಮ್ದೇ ಒಂದು ವಿಷಯ. ನಮ್ಮ ಹರೇಕಳ ಬ್ರಿಡ್ಜ್ ಏನಿದೆ ಡ್ಯಾಮು, ಅಲ್ಲಿಂದ ಮಂಗಳೂರಿಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ನೀರು ಸಪ್ಲೈ ಮಾಡಲಿಕ್ಕೆ ಒಂದು ವಾಟರ್ ಟ್ಯಾಂಕು ಅದೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಮಾತ್ರ ಅಲ್ಲಿಂದ ಪೈಪ್ ಲೈನ್ ಏನಿದೆ, ಅಲ್ಲಿಂದ ನೀವು ಹರಕಲ ಬ್ರಿಡ್ಜ್ ಇಂದ ನೀವು ಡ್ಯಾಮ್ ಇಂದ ನೀರನ್ನು ತೆಗೆದುಕೊಂಡು ಮಂಗಳೂರು ಕಾರ್ಪೊರೇಷನ್ಗೆ ಮತ್ತು ಸುರತ್ಕಲ್ಗೆ ತರಬೇಕಾದ್ರೆ ಪೈಪ್ ಲೈನ್ ಅಗತ್ಯ ಇರ್ತದೆ. ಅದರ ಬಗ್ಗೆ ನಮ್ಮ ಮಿನಿಸ್ಟ್ರು ಮಂತ್ರಿಗಳು
ಅದಕ್ಕೇನಾದ್ರು ಫಂಡ್ ಅಲಾಟ್ ಮಾಡಿದ್ರೆ ಮಾತ್ರ ಆಗ್ತದೆ. ಅಲ್ಲಿ ನೀರು ವಾಟರ್ ಸ್ಟೋರೇಜ್ಗೆಲ್ಲ ವ್ಯವಸ್ಥೆ ಆಗ್ತಾ ಇದೆ, ಆದ್ರೆ ಅಲ್ಲಿಂದ ಪಂಪ್ ಹೌಸ್ ಇಂದ ಪುನಃ ಅದನ್ನ ಪಂಪ್ ಮಾಡ್ಲಿಕ್ಕೆ ಲೈನಿನ ಅವಶ್ಯಕತೆ ಇದೆ. ಅದನ್ನ ಮಾಡಿದ್ರೆ ನಮ್ದು ಇಡೀ ಮಂಗಳೂರು ನಗರ ಪಾಲಿಕೆಗೆ ನೀರಿನ ಸಮಸ್ಯೆ ಒಂದು ಸತಿ ನಿಲ್ಲಿಸಲಿಕ್ಕೆ ಸಾಧ್ಯ. ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ವೇದವ್ಯಾಸ್ ಅವರು ಹೇಳ್ತಾ ಇದ್ರು ಈಗ ಬಹಳ ದುಃಖಕರವಾದ ಪರಿಸ್ಥಿತಿ ಅಂತ. ದುಃಖಕರವಾದ ಪರಿಸ್ಥಿತಿ ಏನಿಲ್ಲ ಸಭಾಧ್ಯಕ್ಷರೇ. ವೇದವ್ಯಾಸ್ ಅವರು ದುಃಖ ಪಡುವಂಥ ಸಂದರ್ಭನೂ ಈಗಿಲ್ಲ. ಯಾಕಂದರೆ ಭರ್ಪೂರ ಹಣ ಮಂಗಳೂರು ಮಹಾನಗರ ಪಾಲಿಕೆಗೆ ನಮ್ಮ ಸರ್ಕಾರ ಈಗಾಗಲೇ ಕೊಟ್ಟಿದೆ ಸಭಾಧ್ಯಕ್ಷರೇ. ವೇದವ್ಯಾಸ್ ಹತ್ರ ಇದೆ ಇದ್ರದ್ದು ಕೇಂದ್ರ ಪುರಸ್ಕೃತ ಯೋಜನೆ ಅಡಿಯಲ್ಲಿ 25 ಕೋಟಿ, 15 ಹಣಕಾಸು ಯೋಜನೆ 37 ಕೋಟಿ, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ 165 ಕೋಟಿ ಮತ್ತು SFC ಗ್ರ್ಯಾಂಟು 15 ಕೋಟಿ. ಈ ಒಟ್ಟಾರೆ ಸ್ವಚ್ಛ ಭಾರತದಲ್ಲಿ 45 ಕೋಟಿ. ಒಟ್ಟು ಹಣ ಲಭ್ಯತೆ ಇರುವಂಥದ್ದು ಕುತ್ಕೊಳ್ಳಪ್ಪ ಹೇಳ್ತಾ ಇದ್ದೀನಿ, ಆಮೇಲೆ ಕೇಳುವ. ನಾನು ಕೇಳಲ್ಲ, ನಾನು ಕೇಳಲ್ಲ, ನೀವು ಹೇಳಿ. ಖುಷಿ ಆಗಂಗೆ ಹೇಳ್ತೀನಿ ಸಭಾಧ್ಯಕ್ಷರೇ. ಅಲ್ಲ ಪ್ರಶ್ನೆ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಗಲಾಟೆನೆ ಮಾಡ್ತಾ ಇರ್ತಾನೆ ಯಾವಾಗೂ. ಅದರಿಂದ ಸಭಾಧ್ಯಕ್ಷರೇ, ಭರ್ಪೂರ ಹಣವನ್ನ ಮಂಗಳೂರು ಮಹಾನಗರ ಪಾಲಿಕೆಗೆ 287 ಕೋಟಿ ರೂಪಾಯಿಗಳನ್ನ ಮಂಗಳೂರು ಮಹಾನಗರ ಪಾಲಿಕೆಗೆ ಬಿಡುಗಡೆ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಫಂಡ್ ರೆಡಿ ಇದೆ, ಟೆಂಡರ್ ಆಗ್ತಾ ಇದೆ, SFC ಆಗ್ತಾ ಇದೆ. ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸುಮಾರು 165, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ 165, ಇದೆಲ್ಲ ಹಣ ಲಭ್ಯತೆ ಇದೆ ಸಭಾಧ್ಯಕ್ಷರೇ. DPR ಸಹ ಆಗಿದೆ. ಟೆಂಡರ್ ಇನ್ನೊಂದು 10-15 ದಿವಸದಲ್ಲಿ ಟೆಂಡರ್ ಸಹ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಈಗ ವೇದವ್ಯಾಸ್ ಏನು ಹೇಳಿದ್ದಾರೆ ಆ ಎಲ್ಲ ಕೆಲಸಗಳು ಅಲ್ಲಾಗ್ತದೆ. ಮತ್ತು ಈಗಾಗಲೇ ಹಲವಾರು ಕೆಲಸಗಳು ಕಾಮಗಾರಿಯಲ್ಲಿ ಈಗ ಇದೆ ಸಭಾಧ್ಯಕ್ಷ, ಕಾಮಗಾರಿಗಳು ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಈ ಹಣ ಸಹ ಕೊಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಈ 280 ಫಿನಿಶ್ ಮತ್ತೆ ಅದು ನನ್ಗೆ ಗೊತ್ತಿದೆ ನೀವು ಏನ್ ಹೇಳ್ತಾ ಇದ್ದೀರಿ ಅಂತ. ನಾನು ಹೇಳ್ತಾ ಇದ್ದೀನಿ ಈ ಚರ್ಚೆ ಅಲ್ಲ ಅಣ್ಣ. ಈ ವರ್ಷ ಈ ಎರಡು ನೀವೇನು ಕಾಮಗಾರಿಗಳಿದ್ರೆ ಅದು ಇನ್ನು ಪ್ರಾರಂಭ ಆಗಬೇಕಾದ್ರೆ 3-4 ತಿಂಗಳು ಹೋಗುತ್ತೆ. ಈ 165 ಕೋಟಿ ಇನ್ನೂ ಕೂಡ ಟೆಂಡರ್ ಹಂತದಲ್ಲಿಯೂ ಕೂಡ ಬಂದಿಲ್ಲ. DPR ಸ್ಟೇಜ್ ಅಲ್ಲಾಗಿ ಇನ್ನೂ ಅನುಮತಿಯನ್ನ ಕೊಟ್ಟು ಟೆಂಡರ್ ಕರಿಬೇಕು. ಮತ್ತೆ ಟೆಂಡರ್ ಅವಧಿಗಳು ಪ್ರಾರಂಭ ಆಗುದು. ಮಹಾತ್ಮ ಗಾಂಧಿ ನಗರ ವಿಕಾಸ 2. ಮತ್ತೆ ಇನ್ನೊಂದು ನೀವು ಹೇಳಿದ್ರಿ ಅದಕ್ಕೆ ಇದರಲ್ಲಿ ಯಾವುದು SFC ಮತ್ತು 15th ಫೈನಾನ್ಸ್ ಹಣ, ಅದು ಕಳೆದ 10-20 ವರ್ಷಗಳಿಂದ ಯಾವ ಸರ್ಕಾರ ಬಂದರೂ ಕೊಡೋದೆ. ಅದನ್ನ ಏನು ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನೀವು ಬರಲ್ಲ. 15th ಫೈನಾನ್ಸ್ ಅಂಡ್ SFC ಎವ್ರಿ ಇಯರ್ 30-32 ಕೋಟಿ ಮಹಾನಗರ ಪಾಲಿಕೆ, ಎಲ್ಲಾ ಮಹಾನಗರ ಪಾಲಿಕೆ ಬರುತ್ತೆ. ಅದನ್ನೇನು ಯಾವ ಸರ್ಕಾರ ಬಂದು ಕೊಡಿದ್ರು. ಅದಕ್ಕೆ ನಾನು ಹೇಳೋದೇನಂತ ಹೇಳಿದ್ರೆ, ಈಗ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಒಂದು ಅದನ್ನು ನಿಲ್ಲಿಸಿದ್ದಾರೆ. ನಂದು ಮತ್ತು ಭರತಶೆಟ್ಟಿ ಕ್ಷೇತ್ರದಲ್ಲಿ 125 ಕೋಟಿ ಕಳೆದ ಯಡಿಯೂರಪ್ಪ ಕೊಟ್ಟಂತ ಸಂದರ್ಭದ ಇನ್ನೂ ಸಹ ಕಾಮಗಾರಿಗಳಿದೆ. 65 ಕೋಟಿ ಕಾಮಗಾರಿಗಳು ನಿಂತಿದೆ. ಅದು ರಸ್ತೆ ಅಲ್ಲೇ ಅರ್ಧದಲ್ಲಿ ನಿಂತಿದೆ, ಹೊಂಡ ಹಿಡಿದು ಅರ್ಧದಲ್ಲಿ ನಿಂತಿದೆ. ಅದಕ್ಕೆ ಏನು ಈಗ ಉತ್ತರ ಕೊಡಬೇಕು ಗೊತ್ತಾಗಲ್ಲ. ಎರಡನೇದು ಅದಕ್ಕೆ ಅಧ್ಯಕ್ಷರೇ ಒಂದು ಮಿನಿಟ್ KDFC ಇಂದ ಕಾಮಗಾರಿಗಳು 72 ಕೋಟಿಯಷ್ಟು ಡೈವರ್ಟ್ ಆದ ಕಾಮಗಾರಿಗಳು ರೆಸ್ಟೋರೇಷನ್ ವರ್ಕ್ ಆಗದೆ ಅಲ್ಲೇ ನಿಂತಿದೆ. ದಿನನಿತ್ಯ ಓಡಾಡುವಾಗ ಇದಲ್ಲ, ಅದಕ್ಕೆ ಉತ್ತರ ಕೊಡಲ್ಲ ಅವರು. ಕೊಡ್ತಾರೆ ಈಗ ನೋಡು. ಮಾನ್ಯ ಸಭಾಧ್ಯಕ್ಷರೇ, ಈಗ ವೇದವ್ಯಾಸ್ ಹೇಳಿರೋ ಪ್ರಕಾರ ಹಳೆ ಕಾಮಗಾರಿಗಳಿಗೆ ಹಣ ಅವ್ರು ಹಿಡಿದಿರಾನೆ ಕೆಲಸ ಶುರು ಮಾಡಿದ್ದಾರೆ ಸಭಾಧ್ಯಕ್ಷರೇ. ಹಣ ಅಲ್ಲಿ ಯಾವ್ದು ಲಭ್ಯತೆ ಇಲ್ದಿರಾನೆ ಸುಮ್ಮನೆ ಕೆಲಸಗಳು ಸ್ಟಾರ್ಟ್ ಮಾಡಿದ್ದೀರಿ. ಮಾನ್ಯ ಸಭಾಧ್ಯಕ್ಷರೇ, ಆ ಸಾಲ ತೀರ್ಸಕ್ಕೆ, ಆ ಸಾಲವನ್ನು ತೀರಿಸಲಿಕ್ಕೆ ಒಂದ್ ನಿಮಿಷ ಹೇಳ್ತೀನಿ ವೇದವ್ಯಾಸ್, ಒಂದ್ ನಿಮಿಷ ಹೇಳ್ತೀನಿ ಅಧ್ಯಕ್ಷರೇ. ಅದು ಫೈನಾನ್ಷಿಯಲ್ ಅಪ್ರೂವಲ್ ಇಲ್ದಿರ ಮಾಡಿರುವಂಥ ಕೆಲಸಗಳು ವೇದವ್ಯಾಸ್ಗೂ ಚೆನ್ನಾಗಿ ಗೊತ್ತು ಸಭಾಧ್ಯಕ್ಷರೇ. ಸುಮಾರು ಅದೇನೇ 750-800 ಕೋಟಿ ಬ್ಯಾಲೆನ್ಸ್ ಇದೆ ಸಭಾಧ್ಯಕ್ಷರೇ. ಆದರೆ ನಾವು ಈಗ ಹಣ ಕೊಟ್ಟಿರೋದು ಮಹಾನಗರ ಪಾಲಿಕೆಗಳಿಗೆ ಹೊಸ ಕೆಲಸಗಳು ಮಾಡಲಿಕ್ಕೆ. ಈ ಕೆಲಸಗಳು ಸಹ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಮತ್ತೆ ಈಗಾಗಲೇ ನಾನು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ದೀನಿ, ಬಹಳಷ್ಟು ಹಣ ಬಾಕಿ ಇದೆ. ಈ ಹಣವನ್ನು ವಾಪಸ್ ಅವರಿಗೆ ಪಾಪ ಕಾಂಟ್ರಾಕ್ಟ್ಗಳೆಲ್ಲ ಮಾಡಿಬಿಟ್ಟಿದ್ದಾರೆ. ಆ ಹಣವನ್ನು ಕೊಡಬೇಕು ಅಂತ ಕೇಳಿದ್ದೀನಿ ಸಭಾಧ್ಯಕ್ಷರೇ. ಫೈನಾನ್ಸ್ ಅವ್ರ ಹತ್ರ ಒಂದು ಅಪ್ರೂವಲ್ ತಗೊಂಡು ಹಂತವಾಗಿ ಆ ದುಡ್ಡನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷರೇ. ಅದಾದ್ಮೇಲೆ ರಸ್ತೆ ಗುಂಡಿಗಳು ಮುಚ್ಚಲಿಕ್ಕೆ ಇದು DC ಫಂಡ್ಗೆ ನಾವು 14 ಕೋಟಿ ರೂಪಾಯಿಗಳು ಈಗಾಗಲೇ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ 14 ಕೋಟಿ ರೂಪಾಯಿಗಳನ್ನ
ಇದನ್ನ ಒಂದು DPR ಮಾಡಿದೀವಿ ಸಭಾಧ್ಯಕ್ಷ. DC ಫಂಡಿಗೆ ಅದನ್ನ ಕಳಿಸುವಂತ ನಾವು ದುಡ್ಡು ಕೊಡ್ತೀವಿ ಸಭಾಧ್ಯಕ್ಷ. ಅದಾದ್ಮೇಲೆ ಅದು ಹೊಂಡಗಳು ಮುಚ್ಚಲಿಕ್ಕೆ ಆ ದುಡ್ಡನ್ನ ಸಪ್ರೇಟ್ ಕರೆದು ಮಾತಾಡಿದ್ರೆ ಅಲ್ಲ, ಒಂದು ಅಧ್ಯಕ್ಷರೇ, ತಾವು ತಮ್ಮ ಕಾಲಿಂಗ್ ಅಟೆನ್ಷನ್ ಆದ ನಂತರ ತಕ್ಷಣ ಹೋಗುವುದಲ್ಲ. ಆದಷ್ಟು ಬಹುಶಃ ಇದರಲ್ಲಿ ಭಾಗವಹಿಸಲಿಕ್ಕೆ ತಾವು ಇವತ್ತು ಕೂತ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಯಾರು ಜಾಸ್ತಿ ಹೊತ್ತು ಸದನದ ಒಳಗಡೆ ಕೂತ್ಕೊಳ್ತೀರಿ ಅವರು ಜಾಸ್ತಿ ಟರ್ಮಲ್ಲಿ ಗೆದ್ದು ಬರ್ತೀರಂತ ಇತಿಹಾಸ ತೋರಿಸಿ ಕೊಟ್ಟಿದೆ. ಆದ ಕಾರಣ ನೀವು ಜಾಸ್ತಿ ಟರ್ಮ್ ಗೆದ್ದು ಬರಬೇಕಾದ್ರೆ ಮತ್ತು ನೀವು ದೊಡ್ಡ ದೊಡ್ಡ ಸ್ಥಾನಕ್ಕೆ ಬಂದು ಇಲ್ಲಿ ಮುಟ್ಟಬೇಕಾದ್ರೆ ನಿಮಗೆ ನೀವು ಮಾತಾಡೋದು ಮಾತ್ರ ಅಲ್ಲ, ಬೇರೆಯವ್ರು ಮಾತಾಡೋದು ಕೇಳಿಕೊಂಡು ನೋಡಿಕೊಂಡು, ಯಾಕೆ ಇದಕ್ಕೆ ಪೊಲಿಟಿಕ್ಸ್ ನಿಮಗೆ ಎಲ್ಲರಿಗೂ ಕೂಡ ಬೇರೆ ಬೇರೆ ಉತ್ತಮವಾದ ಡಾಕ್ಟರ್ ಆಗಬೇಕಾ, ಡಾಕ್ಟರ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಸಿಗ್ತದೆ. ಇಂಜಿನಿಯರ್ ಆಗಬೇಕಾ, ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತದೆ. ಲಾ ಕಾಲೇಜ್ ಹೋಗಬೇಕಾ, ಲಾಯರ್ ಆಗಬೇಕಾ, ಲಾ ಕಾಲೇಜ್ ಸಿಗ್ತದೆ. IAS ಪೊಲೀಸ್ ಆಫೀಸರ್ ಆಗಬೇಕಾ, ಅದಕ್ಕೆ ಬೇಕಾದ ಅಕಾಡೆಮಿ ಇದೆ. ಉತ್ತಮವಾದ ರಾಜಕಾರಣಿ ಆಗಲಿಕ್ಕೆ ಯಾವ್ದು ಅಕಾಡೆಮಿ ಎಲ್ಲಿ ಕೂಡ ಇಲ್ಲ, ಇದರ ಒಳಗಡೆ ಅಕಾಡೆಮಿ. ಇಲ್ಲಿ ಬಹುಶಃ ತಾವು ಕೂತ್ಕೊಂಡು ಸಮರ್ಪಕವಾಗಿ ಬೆಳಿಗ್ಗೆ ಬೇಗ ಬಂದು ಯಾರೆಲ್ಲ ಹಿರಿಯ ಸದಸ್ಯರು ಅಥವಾ ಕಿರಿಯರು ಕೂಡ ಯಾರು ಉತ್ತಮವಾಗಿ ಮಾತಾಡ್ತಾರೆ, ಬೇರೆ ಬೇರೆ ವಿಚಾರಗಳಲ್ಲಿ ನಿಯಮ ಮತ್ತು ಕಾನೂನು ಸಂವಿಧಾನ ಅನುಗುಣವಾಗಿ ಇದನ್ನು ನಡೆಸ್ಕೊಂಡು ಹೋಗ್ತಾರೆ, ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ನ ಮಾತಾಡೋದು, ಅದೇ ನಿಮಗೆ ದೊಡ್ಡ ಮಟ್ಟದ ಪಾಠ. ಆದ ಕಾರಣ ನೀವು ಬರೀ ಈ ಒಂದು ಟರ್ಮ್ ಮಾತ್ರ ಅಲ್ಲ, ಎಲ್ಲ ಟರ್ಮಲ್ಲಿ ಇರಬೇಕೆಂಬ ದೊಡ್ಡ ಮಟ್ಟದ ದೂರದರ್ಶಿತ್ವ ವ್ಯಕ್ತಿತ್ವ ನಿಮಗೆ ಬೇಕು. ಮತ್ತೆ ನೀವು ಈ ಸಲ ಗೆದ್ದ ತಕ್ಷಣ ನಾಳೆ ನೆಕ್ಸ್ಟ್ ಯಾರು ಬರ್ತಾರೆ ಅಂತೇಳಿ ಕನಸು ಕಾಣಬೇಡಿ. ಎಂತೆಂಥವ್ರು ಬಂದಿದೆ, ಎಂತೆಂದು ಹೋಗಿದ್ದಾರೆ. ಆಗ ಯಾರಿಗೂ ಲೈಟ್ ಆಗಿ ತಗೊಳ್ಳೋದು ಹೋಗೋದು ಬೇಡ. ನಿಮ್ಮೆಲ್ಲ ವಿಚಾರಗಳನ್ನು ಕೂಡ ಹೇಗೆ ಭಾಗವಹಿಸ್ತೀರಿ, ಹೇಗೆ ಅಟೆಂಡ್ ಆಗ್ತೀರಿ, ಹೇಗೆ ಇಲ್ಲಿ ನೀವು ವರ್ತನೆ ಮಾಡ್ತೀರಿ, ಎಲ್ಲ ಕೂಡ ನಿಮ್ಮ ಕ್ಷೇತ್ರ ಜನರು ಮತದಾರರು ಕೂಡ ನೋಡ್ತಾ ಇದ್ದಾರೆ. ಅದಕ್ಕೊಂದು 15% ಸಪ್ರೇಟ್ ಓಟ್ ಇದೆ, 15% ಅದಕ್ಕೆ ಬೇಕು ಸೀಮಿತವಾಗಿ. ಇದನ್ನೆಲ್ಲ ತಾವು ಇವತ್ತು ಅರ್ಥ ಮಾಡಿಕೊಂಡು ಈಗ ನಿಮಗೆಲ್ಲ ಇದು ಇಲ್ಲಿ ಬರದವರಿಗೆ ನಾನು ಹೇಳುವಂಥದ್ದು, ತಾವೆಲ್ಲ ಬಂದಿದ್ದೀರಿ, ನಿಮ್ಮ ಬಹುಶಃ ನಾನು ಎಲ್ಲ ಅಭಿನಂದಿಸಿಕೊಂಡು ಬಹುಶಃ ನಿನ್ನೆ ರಾತ್ರಿ ಇದ್ದವರಿಗೆ ಕೂಡ ನಾವು ವಿಶೇಷ ಗಮನಿಸ್ತೇವೆ ಅಂತ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ಆದಷ್ಟು ಬೇಗನೆ ನಮ್ಮ ಈ ಕ್ವಶನ್ ಅವರಲ್ಲಿ ಕೂಡ ಹಾಗೆ ಯಾರು ಇದರಲ್ಲಿ ಕ್ವಶನ್ ಕೇಳಿದ್ದಾರೆ ಅವರು ಮತ್ತು ಅವರಿಗೆ ಒಂದು ಸಬ್ ಕ್ವಶನ್ ಅದಕ್ಕೆ ಸಂಬಂಧಪಟ್ಟಲ್ಲಿ ದೀರ್ಘ ಚರ್ಚೆ ಮಾಡಿದ್ರೆ ನಮ್ಗೆ ಅಷ್ಟು ನಮ್ಮ ಅಜೆಂಡಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಬಹುಶಃ ನಮ್ಮ 2 ದಿವಸ ಬಹುಶಃ ಇವತ್ತು ಅದು ಅನಿರೀಕ್ಷಿತ, ಅದು ನಮ್ಮ ಏನು ಕೂಡ ಮಾಡಲಿಕ್ಕೆ ಆಗುದಿಲ್ಲ. ಅಭಿಚರ್ ಮುಖಾಂತರ ಹೋಗುವಂಥ ವಿಚಾರ ಇವತ್ತು ಆಯಿತು. ಅದಕ್ಕೆ ತಾವೆಲ್ಲ ಕೂಡ ಸಹಕಾರ ಕೊಡಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸಿ